ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಮತ್ತು ಅದರ ಯೋಜನೆಯನ್ನು ಜಾರಿ ಕುರಿತಂತೆ ಸರ್ಕಾರ ಯಾವ ರೀತಿಯ ಹೆಜ್ಜೆಯನ್ನು ಇಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿವರಗಳು ಈಗ ಬರ್ತಾ ಇದೆ. ಸೊ ಲಾಸ್ಟ್ 2-3 ಡೇಸಿಂದ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸೋಣ ಈಗ. ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದಿ ವೆರಿ ಫಸ್ಟ್ ಪ್ಯಾರಾಗ್ರಾಫ್. ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅಂತ ಇದೆ. ಹಳೆ ಪಿಂಚಣಿ ಯೋಜನೆ ಕುರಿತಾಗಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಸೊ ಯಾವ ರೀತಿಯ ಮಹತ್ವದ ಹೆಜ್ಜೆಯನ್ನು ಈ ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಗಳು ಅಥವಾ ಈಗ ಏನು ರೂಲಿಂಗ್ ಪಾರ್ಟಿ ಇಡ್ತಾ ಇದೆ ಅಂತ. ಸೊ ಒಂದು ಕಡೆ ನೋಡೋಣ, ಈಗ ರಾಜ್ಯ ಸರ್ಕಾರಿ ನೌಕರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಸರ್ಕಾರ ಒಂದಷ್ಟು ಮಹತ್ವದ ನಿರ್ಧಾರವನ್ನು ಈಗ ತೆಗೆದುಕೊಳ್ತಾ ಇದೆ. ಸೊ ಹಾಗೆಯೇ ಇದೀಗ ದಶಕದ ಕನಸಾಗಿರ್ತಕ್ಕಂಥ ಹಳೆಯ ಪಿಂಚಣಿ ಯೋಜನೆ ಮರುಜಾರಿಗೆ ಮುಂದಾಗಿದೆ ಅಂತಕ್ಕಂಥ ಒಂದು ಅಪ್ಡೇಟು ಲಭ್ಯ ಆಗಿದೆ. ನೋಡಿ, ದಶಕದ ಕನಸಾಗಿರೋದು ಅಂದರೆ ನಿನ್ನೆ ಇವತ್ತಿನ ಹೋರಾಟ ಅಲ್ಲ, ಇದು 10 ವರ್ಷ ಮತ್ತು 10 ವರ್ಷಕ್ಕೂ ಹಿಂದೆ ಶುರುವಾಗಿರ್ತಕ್ಕಂಥ ಒಂದು ಹೋರಾಟ ಇದು. ನಮಗೆ NPS ಬೇಡವೇ ಬೇಡ, ದಯಮಾಡಿ OPSನೇ ಜಾರಿ ಮಾಡಿ ಅಂತಂದ್ಬಿಟ್ಟು. ಸೊ ಹಾಗಾಗಿ ಈ ಕುರಿತಾಗಿ ಸಂಪೂರ್ಣ ವಿವರವನ್ನು ಇಲ್ಲಿ ನೀಡಲಾಗಿದೆ. ಯಾವ ವಿವರಗಳನ್ನು ಇಲ್ಲಿ ಕೊಡಲಾಗಿದೆ ಅಂತ ಈ OPSಗೆ ಸಂಬಂಧಪಟ್ಟ ಹಾಗೆ ನೋಡಿ. ಇದೆ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ತುಂಬ ವರ್ಷಗಳ ಕನಸಾಗಿ ಉಳಿದಿದ್ದಂಥ ಈ ಹಳೆಯ ಪಿಂಚಣಿ ಯೋಜನೆ ಏನಿದೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದ್ಬಿಟ್ಟು, ಇದನ್ನು ಮರುಜಾರಿ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಹೊಸ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿ ಮತ್ತು OPS ಜಾರಿ ಮಾಡಿಸುವಂತೆ ಸಲ್ಲಿಕೆಯಾಗಿದ್ದಂಥ ಒಂದು ಸುದೀರ್ಘ ಮನವಿಯನ್ನು ಪರಿಶೀಲನೆ ನಡೆಸುವಂತೆ CM DK ಶಿವಕುಮಾರ್ ಅವರು ಹಣಕಾಸು ಇಲಾಖೆಗೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ಸ್ ಇದು. ಈಗಾಗಲೇ ಅವರು ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಅಧಿಕೃತವಾಗಿ ಒಂದು ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ. ಅಂದರೆ ಈ ಸಡಕ್ಷಣಿಯವರು ರಾಜ್ಯಾಧ್ಯಕ್ಷರು ಈಗಾಗಲೇ ಹೇಗಾದರೂ ಮಾಡಿ OPSನ ಜಾರಿ ಮಾಡಲೇಬೇಕು ಅಂತಕ್ಕಂಥ ವಿಚಾರಕ್ಕೆ ಒಂದು ಸುದೀರ್ಘವಾಗಿ ಪತ್ರವನ್ನು ಬರೆದಿದ್ದರು. ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಆ ಪತ್ರದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಹೇಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಪ್ರಕೃತಿ ವಿಕೋಪ ಅಥವಾ ಬೇರೆ ಬೇರೆ ಕೆಲವೊಂದು ಪಿಡುಗುಗಳು ಬಂದಂಥ ಸಂದರ್ಭಗಳಲ್ಲಿ ಎಲ್ಲವನ್ನು ಸವಿಸ್ತಾರವಾಗಿ ಬರೆದಿದ್ದಾರೆ. ಹಾಗಾಗಿ ಈಗ CM ಅವರು ಆ ಒಂದು ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸು ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಅಧಿಕೃತವಾಗಿ ಸೂಚನೆಯನ್ನು ಅವರು ಕಳಿಸಿದ್ದಾರೆ ಈಗ, ಅಥವಾ ಹೇಳಿದ್ದಾರೆ. ಈಗಾಗಲೇ ಯಾವೆಲ್ಲ ಸ್ಟೇಟ್ಸಲ್ಲಿ ಈ OPS ಜಾರಿಗೆ ಬಂದಿದೆ ಅಂತ ನೋಡಿ, ಅದರದ್ದು ಒಂದು ಬ್ರೀಫಾಗಿ ಹೇಳಿದ್ದಾರೆ ಇಲ್ಲಿ. ರಾಜ್ಯದಲ್ಲಿ ಪ್ರಸ್ತುತ ಸುಮಾರು 5.7 ಲಕ್ಷ ಸರ್ಕಾರಿ ನೌಕರರು ಇದ್ದು 2006ರ ನಂತರ ಸೇವೆಗೆ ಸೇರಿದ ಸುಮಾರು 2.8 ಲಕ್ಷಕ್ಕೂ ಹೆಚ್ಚು ನೌಕರರು NPS ಯೋಜನೆ ವ್ಯಾಪ್ತಿಯಲ್ಲಿದ್ದಾರೆ. ನೋಡಿ, 2006ರ ನಂತರದಲ್ಲಿ ಸೇವೆಗೆ ಸೇರಿದಂಥ ಸುಮಾರು 2.8 ಲಕ್ಷ ನೌಕರರು ಈ NPS ಯೋಜನೆ ವ್ಯಾಪ್ತಿಯಲ್ಲಿ ಇದ್ದಾರೆ ಇಲ್ಲಿ, ಆಯಿತಾ. ಸೊ ಮತ್ತೊಂದೆಡೆ ಈಗಾಗಲೇ ರಾಜಸ್ಥಾನ ಆಗಿರ್ಬೋದು, ಛತ್ತೀಸ್ಗಢ, ಹಿಮಾಚಲ್ ಪ್ರದೇಶ್, ಪಂಜಾಬ್, ಜಾರ್ಖಂಡ್ ರಾಜ್ಯಗಳಲ್ಲಿ ಸಚಿವ ಸಂಪುಟ ಮತ್ತು ಬಜೆಟ್ ಮುಖಾಂತರವಾಗಿ NPSನ್ನು ರದ್ದು ಮಾಡಿ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಜಾರಿ ಮಾಡಲಾಗಿದೆ ಅಂತ ಇಲ್ಲಿ ಅದನ್ನು ಅಂದರೆ ಈ ಒಂದು ಎಕ್ಸಾಂಪಲನ್ನು ಈಗ ಆಲ್ರೆಡಿ ಯಾವ ಸ್ಟೇಟಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ ಅವೆಲ್ಲ ಉದಾಹರಣೆ ಎತ್ಕೊಂಡು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದಾರೆ ಈಗ. ಇನ್ನು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ NPSಗೆ ಪರ್ಯಾಯವಾಗಿ ಕೊಡುಗೆ ಆಧಾರಿತ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಕೊಡುಗೆ ಆಧಾರಿತ ಪಿಂಚಣಿ ವ್ಯವಸ್ಥೆ. ಆ್ಯಂಡ್ ಹಾಗೆಯೇ ಪಶ್ಚಿಮ ಬಂಗಾಳದಲ್ಲೂ ಕೂಡ ಫಸ್ಟಿಂದಾನು ಅಲ್ಲಿ NPS ಯೋಜನೆಯನ್ನೇ ಜಾರಿ ಮಾಡಲಾಗಿಲ್ಲ ಅಂತಂದರೆ ಮೊದಲಿಂದ NPS ಇಲ್ಲ ಅಂತ ಹೇಳಿದ್ರಲ್ಲಿ. ಆದರೆ ಕರ್ನಾಟಕದಲ್ಲಿ ಈಗ ಪ್ರಸ್ತುತ ಇದು ಜಾರಿಯಲ್ಲಿದ್ದು, ಸೊ ಅವೆಲ್ಲ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಮಾತ್ರ ಇಲ್ಲಿ NPSನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದೇ ನಡೀತಾ ಇದೆ ಇಲ್ಲಿ, ಈಗ ಅದೇ ಜಾರಿಯಲ್ಲಿದೆ. ಸೊ ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇಂತಹ ನೌಕರರನ್ನು OPS ವ್ಯಾಪ್ತಿಗೆ ನೀವು ತರಲಿಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡಬೇಕಾಗಿದೆ ಅಂತ ಹೇಳಲಾಗಿದೆ ಅಂತ. ಸೊ ಈಗೇನಾಗಿದೆ, ಹಣಕಾಸು ಇಲಾಖೆಗೆ ಮುಖ್ಯಮಂತ್ರಿಗಳು ಅಧಿಕೃತವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಹೆಚ್ಚುವರಿ ಅಪರ ಕಾರ್ಯದರ್ಶಿಗಳಿಗೆ. ಸಮಸ್ಯೆ ಏನಾಗುತ್ತೆ, ಈಗೆಲ್ಲರ ಚಿತ್ತ ಏನಾಗಿದೆ, ಅಂತಿಮ ವರದಿ ಯಾವಾಗ ಬಿಡುಗಡೆ ಆಗುತ್ತೆ ಈ OPS ಜಾರಿಗೆ ಸಂಬಂಧಪಟ್ಟ ಹಾಗೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ ಕೂಡ ಇಲ್ಲಿ ಲಭ್ಯ ಇದೆ. ವಿಧಾನಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ ನೀಡಿದಂಥ ಪ್ರಮುಖ ಭರವಸೆಗಳಲ್ಲಿ, ಏಕೆಂದರೆ ಪ್ರಣಾಳಿಕೆಯಲ್ಲಿ ಏನಾದ್ರು ಹೇಳಿದಾಗ ಸೊ ಅದೊಂದು ಪಾಯಿಂಟ್ ಎತ್ಕೋತಾರೆ, ನೀವು ಹೇಳಿದರೆ ದಯಮಾಡಿ ಅದನ್ನು ಜಾರಿಗೆ ಮಾಡಿ ಅಂತಂದ್ಬಿಟ್ಟು. ಸೊ ಅಲ್ಲಿ ಅವ್ರು ಹೇಳಿದ್ದಂಥ ಹಲವಾರು ಅಶ್ಯೂರೆನ್ಸಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್ಲಿ ನಾವು NPSನ ರದ್ದು ಮಾಡಿ ಮುಂದಿನ ದಿನಗಳಲ್ಲಿ OPSನ ಜಾರಿಗೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಅವ್ರು ಕೊಟ್ಟಿದ್ದರು. ಸೊ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿರ್ತಕ್ಕಂಥ ರಾಜಸ್ಥಾನ, ಹಿಮಾಚಲ ಪ್ರದೇಶ ಮತ್ತು ಪರ್ಯಾಯ ಪಿಂಚಣಿ ಮಾದರಿ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥ ಆಂಧ್ರ ಪ್ರದೇಶ್, ತೆಲಂಗಾಣ ರಾಜ್ಯಗಳಿಗೆ ಹಿರಿಯ IAS ಅಧಿಕಾರಿಗಳ ಸಮಿತಿಯನ್ನು ಭೇಟಿ ನೀಡಿ ಈಗಾಗಲೇ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿದರೆ ಇನ್ನು ಅಂತಿಮ ವರದಿ ಸಲ್ಲಿಕೆ ಆಗಬೇಕಾಗಿದೆ. ಅಂದರೆ ಆ ಒಂದು ಸ್ಟೇಟಲ್ಲಿ ಹೇಗೆಲ್ಲ NPSನ್ನು ರದ್ದು ಮಾಡಿ ಈ OPSನ್ನು ಜಾರಿಗೆ ಮಾಡಿದ್ದಾರೆ. ಆ್ಯಂಡ್ ಹಾಗೆಯೇ ಕೆಲವೊಂದು ಸ್ಟೇಟ್ಸಲ್ಲಿ ಈ ಪರ್ಯಾಯ ಪಿಂಚಣಿ ಮಾದರಿ ಅಳವಡಿಕೆಯನ್ನು ಯಾವ ಥರ ಮಾಡಿದರೆ ಏನು ಕತೆ ಸ್ಟಡೀಸ್ ಬೇಕಲ್ಲ. ಸೊ ಏಕಾಏಕಿ ಯಾವುದೇ ಸ್ಟೇಟು ಬೇರೆ ರಾಜ್ಯದವರು ನೌಕರರ ಪರವಾಗಿ ಅವರಿಗೆ ಪೂರಕವಾಗಿ ಯಾವುದೇ ಸ್ಕೀಮ್ಸನ್ನು ಜಾರಿಗೆ ತಂದಾಗ
ಬಟ್ ಅದು ಏಕಾಏಕಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲ್ಲ. ಅವ್ರು ಹೇಗೆ ತಂದರು, ಏನು ಕತೆ, ತಲೆದೋರಿದಂಥ ಸಮಸ್ಯೆಗಳೇನು, ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಸ್ಟಡಿ ಮಾಡಿದ ನಂತರದಲ್ಲಿ ಅದು ಮತ್ತೊಂದು ಸ್ಟೇಟಿಗೆ ಇಂಪ್ಲಿಮೆಂಟೇಷನ್ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಕಮಿಟಿಯನ್ನು ಕಳಿಸಿ ಅಲ್ಲೆಲ್ಲ ಸ್ಟಡಿ ಎಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಸ್ಟಡಿ ಎಲ್ಲ ಕಂಪ್ಲೀಟ್ ಆಗಿದೆ. ಒಂದು ಫೈನಲ್ ರಿಪೋರ್ಟನ್ನು ಈಗ ಸರ್ಕಾರಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡಬೇಕು ಕಮಿಟಿಯವರು. ಮುಂದುವರೆದಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಳೆಯ ಪಿಂಚಣಿ ಯೋಜನೆಯನ್ನು ಮರುಜಾರಿಗೆ ತರುವುದಾಗಿ ಈಗ ಭರವಸೆ ನೀಡಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಪ್ರಸ್ತುತ ಸಕಾರಾತ್ಮಕ ಚರ್ಚೆಗಳು ನಡೆಯುತ್ತಿದ್ದು, ಶೀಘ್ರದಲ್ಲೇ ನೌಕರರ ಪರವಾಗಿ ಬಲವಾದ ನಿರ್ಧಾರ ಹೊರಬೀಳಲಿದೆ ಅಂತ ಸಂಪೂರ್ಣ ಒಂದು ವಿಶ್ವಾಸದ ಒಂದು ರೀತಿಯಲ್ಲಿ ಅವರು ಈಗ ಹೇಳ್ತಾ ಇದ್ದಾರೆ ಈಗ. ಹಾಗಾಗಿ ಇದಕ್ಕೆ ಪೂರಕವಾಗಿ ರಾಜ್ಯಾಧ್ಯಕ್ಷರಾದಂಥ ಷಡಕ್ಷರಿ ಅವರು ಕೂಡ ಅದೇ ಹೇಳಿಕೆಗೆ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟು, ಇನ್ ಕೇಸ್ ಏನಾದರೂ ಈ ಸ್ಟೇಟಲ್ಲಿ NPSಗೆ ಬದಲಾಗಿ OPSನೇ ಜಾರಿಗೆ ತರ್ತು ಅಂತಂದರೆ ಈ ಫೈನಾನ್ಸಿಯಲ್ ಇಶ್ಯೂಸ್ ಎಲ್ಲ ಹೇಗಾಗುತ್ತೆ, ಸೊ ಹೆಂಗೆ ನಿಭಾಯಿಸೋಕ್ಕಾಗುತ್ತೆ, ಹೆಂಗೆ ಅದನ್ನು ಹೊಂದಾಣಿಕೆ ಮಾಡಲಿಕ್ಕಾಗುತ್ತೆ. ಹಾಗಾಗಿ ಹಣಕಾಸು ತಜ್ಞರ ಒಂದು ಆತಂಕ ಈಗ. ಸೊ ಏನು ಆತಂಕ ಆಗಿದೆ ಅವರಿಗೆ, ಏನೆಲ್ಲ ತಲೆದೋರ್ಬೋದು ಸಮಸ್ಯೆಗಳು ಅಂತ. ಪ್ರಸ್ತುತ ರಾಜ್ಯ ಸರ್ಕಾರ ವೇತನ ಮತ್ತು ಪಿಂಚಣಿಗಾಗಿ ವರ್ಷಕ್ಕೆ ಸುಮಾರು 1.2 ಲಕ್ಷ ಕೋಟಿ ರೂಪಾಯಿ ವೆಚ್ಚವನ್ನು ಮಾಡ್ತಾ ಇದೆ. ಯಾವುದಕ್ಕೆ? ಒಂದು ಸ್ಯಾಲ್ರಿ ಕೊಡಲಿಕ್ಕೆ ಮತ್ತು ಇನ್ನೊಂದು ಪೆನ್ಷನ್ ಇವೆಲ್ಲ ಪ್ರೊವೈಡ್ ಮಾಡಲಿಕ್ಕೆ ಸುಮಾರು ಇಯರ್ಲಿ 1.2 ಲಕ್ಷ ಕೋಟಿ ರೂಪಾಯಿನ ಎಕ್ಸ್ಪೆಂಡಿಚರ್ ಮಾಡ್ತಿರುವಂಥದ್ದು. ಸೊ OPS ಜಾರಿ ಮಾಡಿದಂಥ ತಕ್ಷಣವೇ ಆರ್ಥಿಕ ಪರಿಣಾಮ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಬೀರುತ್ತೆ ಅಂತಕ್ಕಂಥದ್ದು ಒಂದು ಆತಂಕ. ಇನ್ ಕೇಸ್ ಆರ್ಥಿಕ ಪರಿಣಾಮ ಬೀರದಿದ್ದರೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ನೌಕರರು ನಿವೃತ್ತರಾದಾಗ ಬೊಕ್ಕಸಕ್ಕೆ ಭಾರೀ ಹೊರೆ ಆಗ್ತಕ್ಕಂಥ ಆತಂಕ ಹಣಕಾಸು ತಜ್ಞರಲ್ಲಿ ಕಾಡ್ತಾ ಇದೆ ಅಂತ ಹೇಳಲಾಗಿದೆ. ಏಕೆಂದರೆ ಅವರೆಲ್ಲ ಅದೇ ಒಂದು ಝೋನ್ನಲ್ಲಿ ವರ್ಕ್ ಮಾಡೋರಾಗಿರೋದ್ರಿಂದ ಅವ್ರಿಗೆ ಒಂದು ಫೋರ್ಕಾಸ್ಟಿಂಗ್ ಇರುತ್ತೆ. ಸೊ ಏನು ಸಮಸ್ಯೆಗಳಾಗ್ಬೋದು ಮುಂದಿನ ದಿನಗಳಲ್ಲಿ, ಇವೆಲ್ಲವೂ ಕೂಡ ಹೀಗೆ ಮಾಡಿದ್ರೆ ಅಥವಾ ಇದು ಮುಂದೆ ಹಾಗೆ ಹೋಗ್ತಾ ಏನೆಲ್ಲ ಇಶ್ಯೂಸ್ ತಲೆದೂರ್ಬೋದು ಅಂತಕ್ಕಂಥದ್ದು ಅವ್ರಿಗೆ ಭಾಳ ವಿಷನ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇನ್ನು ನೆಕ್ಸ್ಟು, ಕೇಂದ್ರ ಸರ್ಕಾರದ ನೌಕರರಿಗೆ ಸಮಾನವಾಗಿ ವೇತನ ಮತ್ತು ಭತ್ಯೆಗಳನ್ನು ನೀಡಬೇಕೆಂಬ ಬೇಡಿಕೆಯನ್ನು ನೌಕರರ ಸಂಘ ಮುಂದಿಟ್ಟಿದ್ದು, ಇದಕ್ಕೆ 7th ಪೇ ಕಮಿಷನ್ ಈ ಆಯೋಗ ಏನಿದೆ ಅದು ಶಿಫಾರಸನ್ನು ಈಗಾಗಲೇ ಮಾಡಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಚುನಾವಣಾ ಕಾವೇರ್ತಾ ಇದೆ. ಈ ಹಿನ್ನೆಲೆ ನೌಕರರ ಈ ಪ್ರಮುಖ ಬೇಡಿಕೆಯನ್ನು ಈಡೇರು ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸ್ತಾ ಇದೆ. ಇಡೀ 1 ವರ್ಷ ನಿಮ್ಗೆ ಏನಾಗುತ್ತೆ, ಅದು ಎಲೆಕ್ಷನ್ ಇಯರ್ ಆಗಿಬಿಡುತ್ತೆ. ಯಾವುದೇ ಪಾರ್ಟಿ ಅಧಿಕಾರವನ್ನು ವಹಿಸ್ಕೊಳ್ಳಿ. ಈಗ 2028 ಅಂತಂದರೆ ಇನ್ನು 2027ರಿಂದ ಸ್ಟಾರ್ಟ್ ಆಗುತ್ತೆ. ಇಡೀ ವರ್ಷ ಅದು ಎಲೆಕ್ಷನ್ ಇರೋದು. ಪ್ರತಿಯೊಂದು ಪಕ್ಷಗಳು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ಪ್ರತಿಪಕ್ಷಗಳು ಅಧಿಕಾರದ ಗದ್ದುಗೆಯನ್ನು ತಾವೇರಲಿಕ್ಕೆ ಏನೆಲ್ಲ ರಣತಂತ್ರವನ್ನು ಮಾಡಬೇಕು ಎಲ್ಲವನ್ನು ಮಾಡ್ತಕ್ಕಂಥ ಒಂದು ಪೀರಿಯಡ್ ಆಫ್ ಟೈಮ್ ಅದು 1 ಇಯರ್ ಅದು. ಹಾಗಾಗಿ ಇಡೀ ವರ್ಷ ಅದು ಎಲೆಕ್ಷನ್ ಇಯರ್ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ನೋಡಬೇಕು ಯಾವ್ಯಾವ ಯೋಜನೆಗಳನ್ನು ಎಷ್ಟು ಬೇಗ ಅವರು ಸಮರ್ಪಕವಾಗಿ ಅಥವಾ ಪೂರಕವಾಗಿ ಜಾರಿಗೆ ತರ್ತಾರೆ ಅಂತ. ಸೊ ಶೀಘ್ರದಲ್ಲೇ IAS ಸಮಿತಿಯ ವರದಿ ಬಂದ ಬಳಿಕ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಇದರಿಂದ ರಾಜ್ಯದಲ್ಲಿ ಹಳೆಯ ಪಿಂಚಣಿ ಯೋಜನೆಗಾಗಿ ಕಾಯುತ್ತಿದ್ದವರಿಗೆ ಕೊನೆಗೂ ದೊಡ್ಡ ಭರವಸೆ ಸಿಕ್ಕಂತಾಗಿದೆ. ವರದಿ ಬಂದ ಬಳಿಕ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಇಲ್ಲಿ ಕಾದು ನೋಡಬೇಕಾಗಿದೆ. ಇದಿಷ್ಟು ಏನು ಈಗ ಮುಖ್ಯಮಂತ್ರಿಗಳು ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗೆ ಒಂದು ಅಧಿಕೃತವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಪತ್ರವನ್ನು ರವಾನೆ ಮಾಡಿದ ನಂತರದಲ್ಲಿ ರಾಜ್ಯಾಧ್ಯಕ್ಷರಿಂದ ಎಲ್ಲರ ರಾಜ್ಯ ಸರ್ಕಾರದ ಎಲ್ಲ ನೌಕರರ ಪರವಾಗಿ ಏನು ಸುದೀರ್ಘವಾಗಿ ಆ ಪತ್ರದಲ್ಲಿ ಬರೆದಿದ್ರು OPSನ ಜಾರಿಗೆ ಮಾಡಲೇಬೇಕು ಅಂತ ಅಂದ್ಬಿಟ್ಟು, ಸೊ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಎಷ್ಟು ಟೈಮ್ ತೊಗೊಳುತ್ತೆ ಇದು ಜಾರಿ ಆಗಲಿಕ್ಕೆ, ವರದಿ ಬಂದ ನಂತರದಲ್ಲಿ ಆಫ್ಟರ್ವರ್ಡ್ ಸ್ಟೇಟ್ ಗೌರ್ಮೆಂಟು ಯಾವ ನಿರ್ಧಾರಕ್ಕೆ ಬರುತ್ತೆ, ಇವೆಲ್ಲವನ್ನು ಕಾದು ನೋಡಬೇಕಾಗಿದೆ. ತುಂಬ ಜನ ಕಮೆಂಟ್ಸಲ್ಲಿ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಸೊ ಯಾವುದೇ ವಿವರಗಳು ಎಲ್ಲೇ ಬಂದರೂ ಕೂಡ ಅಲ್ಲೇನು ಬಂದಿದೆ ಅದನ್ನು ನಿಮಗೆ ಹೇಳ್ತಕ್ಕಂಥ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.